ನನಗೆ ಗೊತ್ತಾಯಿತು ದ್ವಿಭಾಷಾ ಸೂತ್ರದ ವಿರುದ್ಧ ಮೊಯ್ಲಿ ಏನೋ ಮಾತಾಡಿದ್ರು ಅನ್ನೋದು ನನ್ನ ಗಮನಕ್ಕೆ ಬಂದಂಥದ್ದು. ನಾನು ಮೊಯ್ಲಿ ಅವರಿಗೆ ಹೇಳ್ತಾ ಇದ್ದೀನಿ, ನೀವು ಕನ್ನಡ ಸಾಹಿತ್ಯ ಲೋಕದಲ್ಲಿ ಒಂದಷ್ಟು ಕೆಲಸ ಮಾಡಿದ್ದೀರಿ. ಸಾಹಿತ್ಯದ ಬಗ್ಗೆ ನಿಮಗೆ ನಿಜವಾದ ಕನ್ನಡದ ಸಾಹಿತ್ಯ ಬಗ್ಗೆ ಕಾಳಜಿ ಇರೋದಾದರೆ ತಾವು ದ್ವಿಭಾಷಾ ಸೂತ್ರವನ್ನು ಯಾಕೆ ವಿರೋಧಿಸ್ತಾ ಇದ್ದೀರಿ ಅನ್ನೋದು ನಾಡಿನ ಜನರಿಗೆ ಹೇಳಬೇಕು. ಇಲ್ಲದೆ ಹೋದರೆ ಮೊಯ್ಲಿಯವರ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ವ್ಯಾಪ್ತಿಯಲ್ಲಿ ಹೋರಾಟವನ್ನು ಮಾಡಬೇಕಾಗುತ್ತೆ ಅನ್ನುವ ಎಚ್ಚರಿಕೆಯನ್ನು ನಾನು ಮೊಯ್ಲಿಯವರಿಗೆ ಕೊಡ್ತೇನೆ. ಒಬ್ಬರು ರಾಜ್ಯದ ಮಾಜಿ ಮುಖ್ಯಮಂತ್ರಿಯಾಗಿ ಕೇಂದ್ರದ ಸಚಿವರಾಗಿ ತಾವು ಕರ್ನಾಟಕದ ಕನ್ನಡ ಭಾಷೆಯ ಪರವಾಗಿ ನಿಲ್ಲಬೇಕಾದವರು ಯಾವ ಕಾರಣಕ್ಕಾಗಿ ದ್ವಿಭಾಷಾ ನೀತಿ ವಿರುದ್ಧವಾಗಿದ್ದೀರಿ ಅನ್ನೋದು ನಮಗೆ ಅರ್ಥ ಆಗದೇ ಇರುವಂಥ ವಿಚಾರ. ಅದಕ್ಕೋಸ್ಕರ ಮೊಯ್ಲಿಯರೇ, ತಾವು ತಕ್ಷಣ ನಾಡಿನ ಜನಕ್ಕೆ ಉತ್ತರ ಕೊಡಬೇಕು. ಇಲ್ಲದೇ ಹೋದರೆ ನಿಮ್ಮ ವಿರುದ್ಧ ಕರ್ನಾಟಕದ ಜನ, ಕರ್ನಾಟಕದ ರಕ್ಷಣಾ ವೇದಿಕೆ ಹೋರಾಟ ಮಾಡಬೇಕಾಗುತ್ತೆ ಎನ್ನುವ ಎಚ್ಚರಿಕೆಯನ್ನು ಸನ್ಮಾನ್ಯ ಮೊಯ್ಲಿಯವರಿಗೆ ನಾನು ಕೊಡ್ತೀನಿ. ಕನ್ನಡದ ಮುಂದೆ ನೀವ್ಯಾರೂ ದೊಡ್ಡವರಲ್ಲ, ಕನ್ನಡದ ಮುಂದೆ ನೀವ್ಯಾರೂ ದೊಡ್ಡವರಲ್ಲ. ರಾಜರತ್ನಂ ಅವರ ಒಂದು ಪದ್ಯ ಇದೆ, ಆಜ್ಞೆ ಮಾಡೋ ಹೈಗಳೆಲ್ಲ ದೇವರೇ ಆಗಲಿ, ಎಲ್ಲ ಕನ್ನಡ ಸುದ್ದಿಗೇನಾದರೂ ಬಂದರೆ ಮಾನ ಉಳ್ಸೋಕ್ಕಿಲ್ಲ ಅಂತ ಹೇಳಿ. ಹಾಗಾಗಿ ಕನ್ನಡದ ವಿಚಾರದಲ್ಲಿ ಅವರು ಯಾರೇ ಎಷ್ಟೇ ಬಲಿಷ್ಠವಾದಂಥ ವ್ಯಕ್ತಿಗಳಾಗಿದ್ದರೂ ರಕ್ಷಣಾ ವೇದಿಕೆ ಅವ್ರನ್ನ ಸುಮ್ಮನೆ ಬಿಡಲ್ಲ ಅನ್ನುವ ಎಚ್ಚರಿಕೆಯನ್ನು ನಾವು ಕೊಡಲಿಕ್ಕೆ ಇಷ್ಟಪಡ್ತೀವಿ. ಮೊಯ್ಲಿಯವರು ದ್ವಿಭಾಷಾ ನೀತಿ ಬಗ್ಗೆ ಏನಾದರೂ ವಿರುದ್ಧವಾಗಿ ನಿಂತ್ಕೊಂಡ್ರೆ ಇಡೀ ರಾಜ್ಯದಲ್ಲಿ ಕನ್ನಡಿಗರು ನಿಮ್ಮ ವಿರುದ್ಧ ನಿಂತ್ಕೋತೀವಿ. ಅದಕ್ಕಾಗಿ ಮೊಯ್ಲಿಯವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ತಾವು ಅರ್ಥ ಮಾಡ್ಕೊಳ್ಳಿ, ದ್ವಿಭಾಷಾ ನೀತಿಯ ಅನುಕೂಲಗಳು ಏನೋದು ನಿಮಗೂ ಅರ್ಥ ಆಗಬೇಕು, ತ್ರಿಭಾಷಾ ಸೂತ್ರದ ಅನಾನುಕೂಲಗಳು ಏನು ಅಂತೇಳಿ ಅರ್ಥ ಆಗಬೇಕು. ಲಕ್ಷಾಂತರ ಈ ನೆಲದ ಮಕ್ಕಳಿಗೆ ಅನ್ಯಾಯ ಆಗುವಾಗ ದ್ವಿಭಾಷಾ ನೀತಿಯ ವಿರೋಧ ಮಾಡುವಂಥ ಮೊಯ್ಲಿಗೆ ಅರ್ಥ ಆಗಿದ್ದೇನು ಅನ್ನೋದು ನನಗೆ ಗೊತ್ತಿಲ್ಲ. ಹಾಗಾಗಿ ಮೊಯ್ಲಿಯವರೇ, ತಕ್ಷಣ ನೀವು ದ್ವಿಭಾಷಾ ಸೂತ್ರದ ಬಗ್ಗೆ ತಿಳ್ಕೊಳ್ಳೋ ಕೆಲಸ ಮೊದಲು ಮಾಡಿ, ಆಮೇಲೆ ಕನ್ನಡದ ಸಾಹಿತ್ಯವನ್ನು ಬರೀರಂತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.